ನಮಸ್ಕಾರ, ಎಲ್ರಿಗೂ ನಮಸ್ಕಾರ. ಇಂದು ನಮ್ಮ ದೇವರ ಹೊಸಹಳ್ಳಿಯಲ್ಲಿ ಹಲವು ವರ್ಷಕ್ಕೊಮ್ಮೆ ಶ್ರೀರಾಮನವಮಿಯನ್ನು ಅದ್ಧೂರಿಯಾಗಿ ವಿಜೃಂಭಣೆಯಿಂದ ನಾವು ಆಚರಿಸುತ್ತೇವೆ. ಈ ದಿನ ಸುತ್ತ ಇರುವ ನಮ್ಮ ಸುತ್ತಮುತ್ತ ಎಲ್ಲಾ ಹಳ್ಳಿಗಳಿಗೂ ಇವತ್ತು ರಾತ್ರಿ ಅನ್ನ ಸಂತರ್ಪಣೆಯನ್ನು ನಾವು ಏರ್ಪಡಿಸಿದ್ದೇವೆ. ಸುಮಾರು 7,000 ರಿಂದ 8,000 ಜನಕ್ಕೆ ನಾವು ಅನ್ನ ಸಂತರ್ಪಣೆ ಮಾಡ್ತಿದೀವಿ. ಬನ್ನಿ, ಮೊದಲು ನಮ್ಮ ಭಗವಂತ ನಮ್ಮ ತಂದೆಯ ದರ್ಶನ ಮಾಡಿಕೊಂಡು ಆಮೇಲೆ ಊರಿನ ಸುತ್ತ ನಾವು ಮಾಡಿರುವ ಊಟದ ಬಡಿಗೆ ಎಲ್ಲ ನಿಮ್ಗೆ ತೋರಿಸ್ತೀವಿ. ಬನ್ನಿ, ಒಳಗಡೆ ಹೋಗೋಣ. ಬನ್ನಿ, ಇವಾಗ ಬನ್ನಿ. ರಾತ್ರಿ ಮೆರವಣಿಗೆಗೆ ಇದು ದೇವರನ್ನು ರೆಡಿ ಮಾಡಿರುವುದು. ಇಂದು ರಾತ್ರಿ ವಿಜೃಂಭಣೆಯಿಂದ ಊರಿನ ತುಂಬಾ ಮೆರವಣಿಗೆ ಮಾಡಲು. ನೋಡಿ, ನಮ್ಮ ಹೇಮಂತ್ ಅವರು ಪಾಪ ಸುಸ್ತಾಗಿ ಮನೆಯೆಲ್ಲ ದೇವರೆಲ್ಲ ಹೆಂಗ್ ಮಾಡಿ ಶ್ರೀರಾಮನನ್ನ ತಂದು ಅವರು ಕಟ್ಟಿ ನಿಲ್ಸಿದ್ದಾರೆ. ಒಂದು ಅದ್ಧೂರಿಯಾಗಿ ಕಾಣುತ್ತಿದೆ ನೋಡಿ. ಏನು ಚೆನ್ನಾಗಿ ಕಾಣ್ತಾ ಇದೆ, ಯಾವ ತರ ಕಾಣ್ತಾ ಇದೆ ಹೇಳಿ, ಏನ್ ಹೇಳ್ತೀರಾ? ಜೈ ಶ್ರೀರಾಮ. ಏನ್ ಅನ್ನಿಸ್ತಾ ಇದೆ ನಿಮ್ಗೆ ಇವತ್ತು ಈ ದಿನ? ತುಂಬಾ ಖುಷಿ ಆಗ್ತಿದೆ. ಇವತ್ತು ರಾಮನವಮಿ ದಿನ 13 ವರ್ಷದ ನಂತರ ಊರಲ್ಲಿ ಹರಿಸೇವೆ ಇಟ್ಕೊಂಡು ಮಾಡ್ತಾ ಇದ್ದೀವಿ. ದಯಮಾಡಿ ಭಕ್ತಾದಿಗಳು ಎಲ್ಲ ಒಂದು ಸಂತೃಪ್ತಿಯಾಗಿ ಭಗವಂತನ ಕೃಪೆಗೆ ಪಾತ್ರರಾಗಿ ಪ್ರಸಾದ ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾಗಿ ನಂಬಿಸಿ ಧ್ಯಾನಿಸಿ ಧರಿಸಿಸಿ ಧನ್ಯರಾಗಿ. ಸ್ವಾಮಿಯ ಕೃಪೆಯಿಂದ ಎಲ್ಲರಿಗೂ ಒಳ್ಳೇದಾಗ್ಲಿ, ಸುಖ ಶಾಂತಿ ಸಿಗಲಿ, ನಮ್ಮ ನಾಡಿಗೆ ಒಳ್ಳೆ ಮಳೆ ಬೆಳೆಯಾಗಿ ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಶ್ರೀರಾಮ್. ಬನ್ನಿ ಮುಂದೆ ಹೋಗೋಣ. ನಮ್ಮ ದೇವರಾಜಣ್ಣವರು ದೇವರ ಅಲಂಕಾರಕ್ಕೆ ರೆಡಿ ಮಾಡ್ತಾವ್ರೆ. ಭಗವಂತನೇ ಮುಖದಲ್ಲಿ ಎದ್ದಿ ಕಾಣ್ತಾವನೆ. ಅಲಸಿ ತೋರ್ಸೋಣ ಆ ಕಡೆ ನೋಡಿ. ಈಗ ಪ್ರಸಾದಕ್ಕೆ ಅಂತ ಅಲ್ಲಿಂದ ಭಕ್ತಾದಿಗಳಿಗೆ ಇಲ್ಲದಿಲ್ಲ ಮಾಡ್ತಾರೆ. ಹಳ್ಳಿ ಮತ್ತೆ ಹಣೆಗೆ ಹೆಂಗೆ ನೋಡಿ, ಇಂದು ಭಗವಂತನಿಗೆ ಬಗೆ ಬಗೆಯಾದ ಅಡುಗೆಯನ್ನು ಮಾಡುತ್ತಿರುವುದು. ಅವರೆಕಾಳು, ಮುದ್ದೆ, ಸಾಂಬಾರು. ನಮ್ಮ ಸಾಂಬಾರು ಮುದ್ದೆಗೆ ಶ್ರೀ ನಂದಿನಿ ತುಪ್ಪವನ್ನು ಬಳಸಿಕೊಂಡು ಅಡುಗೆ ಮಾಡುತ್ತಿರುವ ಬಗ್ಗೆ ಬನ್ನಿ ಮುಂದೆ ನೋಡೋಣ. ಅವರೆಕಾಳು 5 ದೇಕ್ಷಿ 6 ದೇಕ್ಷಿ ಅಧಿಕವಾಗಿ ಅವರೆಕಾಳು ಮಾಡುತ್ತಿರುವುದು. ಸಾಂಬಾರು ಎಲ್ಲಾನು ಮಾಡುತ್ತಿರುವುದು. ನೋಡಿ ಅವರೆಕಾಳು ಮುದ್ದೆ ತಿಂದಾದ್ಮೇಲೆ ಈ ಪಾಯಸ ಕುಡಿಯೋದ್ರಲ್ಲಿ ಇರೋ ಮಜಾ ಇನ್ನೆಲ್ಲೂ ಇಲ್ಲ. ಪಾಯಸವನ್ನೇ ಹುಡಿಕೊಂಡು ಬರುವಂತ ಭಕ್ತಾದಿಗಳು 1000 ಸಂಖ್ಯೆಯಲ್ಲಿ ಇರ್ತದೆ. ಈ ಪಾಯಸವನ್ನು ಕುಡಿದ ಅಮೃತಕ್ಕೆ ಸಮಾನವೆಂದು ತಲೆಗೊತ್ತಿಕೊಂಡು ಕುಡಿಯುವವರು ನೋಡಿ. ಇಂದು ನೋಡಿ, ನಮ್ಮ ಊರಿನ ಗ್ರಾಮಸ್ಥರೆಲ್ಲರೂ ಸೇರಿಕೊಂಡು ಭಗವಂತನ ಪ್ರಸಾದವನ್ನು ಮಾಡುತ್ತಿರುವ ಬಗ್ಗೆ ಎಲ್ಲರೂ ಶ್ರಮವಹಿಸಿ ಬಿಸಿಲಿನಲ್ಲಿ ನಿಂತು ಸುಡು ಬೆಂಕಿಯ ಮುಂದೆ ನಿಂತುಕೊಂಡು ಸ್ವಾಮಿಯ ಪ್ರಸಾದವನ್ನು ರೆಡಿ ಮಾಡುತ್ತಿರುವ ಬಗ್ಗೆ ನೋಡಿ, ಊರಿನ ಮಹಿಳೆಯರೆಲ್ಲರೂ ಸೇರಿಕೊಂಡು ಮುದ್ದೆಯನ್ನು ಕಟ್ಟುತ್ತಿರುವುದು. ಅವರು ಸ್ವಾಮಿಯ ಭಗವಂತನ ಕೃಪೆಗೆ ಪಾತ್ರರಾಗಿ ಮುದ್ದೆ ಕಟ್ಟುತ್ತಿದ್ದಾರೆ. ಶ್ರಮಿಸಿಕೊಂಡು ಬಿಸಿ ಬಿಸಿ ಮುದ್ದೆಯನ್ನು ಸುರಿಯುತ್ತಿರುವುದು ಹೊಸ ಮಂಕರಿಯಲ್ಲಿ ನೋಡಿ. ಅಣ್ಣವರು ಮುದ್ದೆ ರಾಶಿಯನ್ನು ಮಾಡ್ತಾವ್ರೆ. ಅಣ್ಣವರು ಅಲ್ಲಿ ಕಟ್ಟಿ ಕಳಿಸಿದ ಮುದ್ದೆಯನ್ನ ರಾಶಿ ಮಾಡಿ ಬಿಸಿ ಆರೋಗ್ಯದಂಗೆ ರೆಡಿ ಮಾಡ್ತಾವ್ರೆ. ಅಣ್ಣವರು ಬಿಸಿ ಆಗಿರ್ಬೇಕಲ್ಲ, ರಾತ್ರಿವರೆಗೂ ಬಿಸಿ ಆರೋಗ್ಯದಂಗೆ ರೆಡಿ ಮಾಡ್ತಾ ಇದ್ದಾರೆ. ಬಿಸಿ ಬಿಸಿ ಮುದ್ದೆಯನ್ನು ಸುರಿಯುತ್ತಿರುವುದು ಹೊಸ ಮಂಕರಿಯಲ್ಲಿ
ಅನ್ನದಾಸೋಹ ಕಾರ್ಯಕ್ರಮ. ಖಾಲಿ ಖಾಲಿ ಎಲ್ಲ ಖಾಲಿ ಖಾಲಿ ಬಸವಣ್ಣ ಎಲ್ಲ ಬಗಿಟ ನೀನು ಬಗಿಡ್ದ ಬಿಡ್ಲ ಮೇನ್ ನಾನು